UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಹೊರವಲಯದ ರೇಣುಕಾನಗರದ ಹಿಂಭಾಗದಲ್ಲಿ ರೈತರು ಹಾಕಿದ್ದ 25ಕ್ಕೂ ಹೆಚ್ಚು ಬಣವೆಗಳು ಅಗ್ನಿ ಅನಾಹುತದಲ್ಲಿ ಭಸ್ಮವಾಗಿವೆ. ಬೆಂಕಿ ಅನಾಹುತಕ್ಕೆ ಕಾರಣ ಏನು ಎಂದು ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಹಡಗಲಿ ಹಗರಿಬೊಮ್ಮನಹಳ್ಳಿಯ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ಆರಿಸಲು ಯತ್ನಿಸಿದರೂ ಬಣವೆಗಳನ್ನು ಉಳಿಸಲು ಸಾಧ್ಯವಾಗಿಲ್ಲ. ಶಾಸಕ ಕೃಷ್ಣನಾಯ್ಕರವರು ವಿಷಯ ತಿಳಿದ ತಕ್ಷಣ ಸ್ಪಂದಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಹೋಗಲು ಸೂಚಿಸಿದ್ದಾರೆ. ತಹಸೀಲ್ದಾರ್ ಮತ್ತು ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಬಣವೆಗಳನ್ನು ಕಳೆದುಕೊಂಡವರ ಬಗ್ಗೆ ಮಾಹಿತಿ ಪಡೆದು ಪರಿಹಾರವನ್ನು ಸರ್ಕಾರದಿಂದ ಕೊಡಿಸಲು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಹಡಗಲಿಯ ಕಂದಾಯ ನಿರೀಕ್ಷಕರಾದ ಸಿದ್ದೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅಗ್ನಿ ಅನಾಹುತದಲ್ಲಿ ಬಣವೆಗಳನ್ನು ಕಳೆದುಕೊಂಡಂಥ ರೈತರು ಮತ್ತು ರೈತ ಮಹಿಳೆಯರು SK ರೇಣುಕವ್ವ, ವರಕನಹಳ್ಳಿ ಆನಂದ್, PS ನಾಗರಾಜ್, M ರಫಿ, ಜೀನಾ ಸಾಬ್, ಜ್ಯೋತ್ಯಪ್ಪ, ಕೊಟ್ರೇಶಪ್ಪ, ದೊಡ್ಡ ವೀರಪ್ಪನವರ ರೇಣುಕವ್ವ, ಹಡಗಲಿ ಮಂಜವ್ವ, ಗೌಡರ ಲಲಿತವ್ವ, ರಹಿಮಾನ್ ಸಾಬ್, ತಳವಾರ ಲಕ್ಷ್ಮವ್ವ, ತಳಕಲ್ ನಾಗರಾಜ್ ಸೇರಿದಂತೆ ಅನೇಕ ರೈತರು ತಮ್ಮ ಬದುಕಿಗಾಗಿ ಕಟ್ಟಿಕೊಂಡಂಥ ಆ ಬಣವೆಗಳೆಲ್ಲವೂ ಭಸ್ಮವಾಗಿ ಬದುಕು ಆತಂಕದಲ್ಲಿದೆ. ಭತ್ತದ ಹುಲ್ಲು, ಶೇಂಗಾ ಹೊಟ್ಟು, ಜೋಳದ ಸೊಪ್ಪಿ, ಮೆಕ್ಕೆಜೋಳದ ರವದಿ ಸೇರಿದಂತೆ ಜಾನುವಾರುಗಳಿಗಾಗಿ ಸಂಗ್ರಹಿಸಿಟ್ಟಂತಹ ಮೇವಿನ ಬಣವೆಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿವೆ. ರೈತರು ಮತ್ತು ರೈತ ಮಹಿಳೆಯರು ಕಳೆದುಕೊಂಡ ಬಣವೆಗಳ ಮುಂದೆ ತಮ್ಮ ಕಣ್ಣೀರನ್ನು ಇಟ್ಟಿದ್ದಾರೆ. ಬೇಸಿಗೆ ದಿನಗಳಲ್ಲಿ ಎತ್ತು, ಎಮ್ಮೆ, ಹಸುಗಳಿಗಾಗಿಯೇ ಸಂಗ್ರಹ ಮಾಡಿಟ್ಟಂತಹ ಎಲ್ಲ ಬಣವೆಗಳು ಸುಟ್ಟು ನಾಶವಾಗಿವೆ. ನಮ್ಮ ಜೀವನ ಅತಂತ್ರವಾಗಿದೆ ಎಂದು ಕಣ್ಣೀರನ್ನು ಹಾಕಿದ್ದಾರೆ. ನಮ್ಮ ಕಣ್ಣೀರಿಗೆ ಸರ್ಕಾರವು ಸ್ಪಂದಿಸಿ ಸಹಾಯ ಮಾಡಬೇಕಾಗಿದೆ ಎಂದು ಅವರು ಗೋಗರೆದಿದ್ದಾರೆ. ಈ ಕಾರಣಕ್ಕಾಗಿಯೇ ಹೊರವಲಯದಲ್ಲಿ ನಡೆದಂಥ ಅಗ್ನಿ ದುರಂತಕ್ಕೆ ಕಾರಣ ಏನು ಎಂಬುದು ಈವರೆಗೆ ತಿಳಿದು ಬಂದಿಲ್ಲ. ಆದರೆ ಅಲ್ಲಿರುವಂಥ ರೈತರು ಮತ್ತು ರೈತ ಮಹಿಳೆಯರು ಹೇಳುವ ಪ್ರಕಾರ ಕಿಡಿಗೇಡಿಗಳು ದ್ವೇಷದಿಂದ, ಹೊಟ್ಟೆ ಕಿಚ್ಚಿನಿಂದ ಈ ಬಣವೆಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಅವರನ್ನು ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕೆಂದು ಕೂಡ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ.